ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತುಂಬ ಜನರು ಕಂಪ್ಯೂಟರ್ದ ಕೆಲವೊಂದಷ್ಟು ಶಾರ್ಟ್ಕಟ್ ಕೀಸ್ಗಳನ್ನು ತಿಳಿಸ್ಕೊಡಿ ಅಂತ ತುಂಬಾ ಕಮೆಂಟ್ ಹಾಕ್ತಾಯಿದ್ರು. ಸೊ ಹಾಗಾಗಿ ನಾನು ಅದನ್ನು ಶಾರ್ಟ್ಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ನಾನು ಶಾರ್ಟ್ಸನ್ನು ಮಾಡಲಿಕ್ಕಾಗಲಿಲ್ಲ. ಸೊ ನಾನು ಒಂದು ಕಡೆ ಅದನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈಗಾಗಲೇ ಇಲ್ಲಿ ನೋಡ್ತಾ ಇದ್ದೀರಿ ಕಂಪ್ಯೂಟರ್ ಶಾರ್ಟ್ಕಟ್ ಕೀಸ್ ಅಂತ. ಸೊ ಇವು ಯಾವುವು ಅಂತಂದರೆ A to Z ಶಾರ್ಟ್ಕಟ್ ಕೀಸ್ಗಳಾಗಿರುತ್ತೆ. ಅಂದರೆ ಎದಿಂದ ಜೆಡ್ವರೆಗೆ ಬರ್ತಕ್ಕಂತಹ ಶಾರ್ಟ್ಕಟ್ ಕೀಸ್ಗಳು, ಅದರ ಮೀನಿಂಗ್ ಏನೇನೆಲ್ಲ ಆಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾದರೆ ಕ್ಲಾಸನ್ನು ನೋಡ್ತಾ ಇರೋರೆಲ್ಲರೂ ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಫಸ್ಟ್ ನೋಡ್ಕೊಳ್ತೀರಿ Ctrl+A. ಓಕೆ, ಇದು ಆಲ್ ಸೆಲೆಕ್ಟ್ ಅಂತ ಬರುತ್ತೆ. ಆ್ಯಂಡ್ Ctrl+B ಅಂತಕ್ಕಂಥದ್ದು ಅದು ಬೋಲ್ಡ್ ಅಂತ ಆಗುತ್ತೆ. Ctrl+C ಬಟನ್ ಕ್ಲಿಕ್ ಮಾಡಿದಾಗ ಅದು ಕಾಪಿ ಆಗುತ್ತೆ. ಆ್ಯಂಡ್ Ctrl+D ಕ್ಲಿಕ್ ಮಾಡಿದಾಗ ಫಾಂಟು ಮತ್ತು ಡೂಪ್ಲಿಕೇಟ್ ಆಗುತ್ತೆ. ಆ್ಯಂಡ್ Ctrl+E ಅಂತ ತಗೊಂಡ್ರೆ ಸೆಂಟರ್. ಆ್ಯಂಡ್ Ctrl+F ಬಟನ್ ಕ್ಲಿಕ್ ಮಾಡಿದಾಗ ಫೈಂಡ್ ಅಂತ ಬರುತ್ತೆ. ಆ್ಯಂಡ್ Ctrl+G ಅಂತಂದರೆ ಅದು ಗೋ ಟು ಅಂತ ಹೇಳ್ತೀವಿ. Ctrl+H ಇದು ರೀಪ್ಲೇಸ್ ಆಗಿರುತ್ತೆ. ಆ್ಯಂಡ್ Ctrl+I ಇದು ಇಟ್ಯಾಲಿಕ್ ಒಂದು ಲೆಟರ್ಸ್ಗಳು ಬರ್ತಕ್ಕಂಥದ್ದು. ಆ್ಯಂಡ್ Ctrl+Jನ ಕ್ಲಿಕ್ ಮಾಡಿದಾಗ ಅದು ಜಸ್ಟಿಫೈ ಆಗುತ್ತೆ. ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ಆ್ಯಂಡ್ Ctrl+K ಅಂತ ಕ್ಲಿಕ್ ಮಾಡಿದಾಗ ಅದು ಹೈಪರ್ ಲಿಂಕ್ ಆಗಿರುತ್ತೆ. ಆ್ಯಂಡ್ Ctrl+L ಅಂತ ಅಂದರೆ ಅಲೈನ್ ಟೆಕ್ಸ್ಟ್ ಲೆಫ್ಟ್ ಅಂತ ಬರುತ್ತೆ. ನೆಕ್ಸ್ಟು Ctrl+M ಬಟನ್ ಕ್ಲಿಕ್ ಮಾಡಿದಾಗ ಹ್ಯಾಂಗಿಂಗ್ ಇಂಡೆಂಟ್ ಅಂತ ಬರುತ್ತೆ. ಆ್ಯಂಡ್ Ctrl+N ಇದು ನ್ಯೂ ಪೇಜ್. ಓಕೆ, Ctrl+O ಬಟನ್ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗಿರುತ್ತೆ. ಆ್ಯಂಡ್ Ctrl+P ಆ್ಯಡ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಇದು. ಓಕೆನಾ, ಬಿಟ್ನ ನಾನು. Ctrl+P ಅಂದರೆ ಪ್ರಿಂಟ್ ಆಗಿರುತ್ತೆ. ಆ್ಯಂಡ್ Ctrl+Q ಅಂದರೆ ಆ್ಯಡ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ Ctrl+R ಬಟನ್ ಕ್ಲಿಕ್ ಮಾಡಿದಾಗ ಅಲೈನ್ ಟೆಕ್ಸ್ಟ್ ಟು ರೈಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ Ctrl+S ಇದು ಸೇವ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟು Ctrl+T ಅಂದರೆ ಲೆಫ್ಟ್ ಇಂಡೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು Ctrl+U ಬಟನ್ ಕ್ಲಿಕ್ ಮಾಡಿದಾಗ ಅಂಡರ್ಲೈನ್ ಆಗುತ್ತೆ. ಆ್ಯಂಡ್ Ctrl+V ಪೇಸ್ಟ್. Ctrl+W ಬಟನ್ ಕ್ಲಿಕ್ ಮಾಡಿದಾಗ ಕ್ಲೋಸ್ ಆಗುತ್ತೆ. Ctrl+X ಕಟ್ ಅಂತ ಬರುತ್ತೆ. ಆ್ಯಂಡ್ Ctrl+Yನ ಕ್ಲಿಕ್ ಮಾಡಿದಾಗ ಅದು ರಿಪೀಟ್ ಆಗುತ್ತೆ ಅಥವಾ ರೀಡೋ ಆಗುತ್ತೆ. Ctrl+Z ಇದು ಅಂಡೋ ಆಗುತ್ತೆ. ಸೊ A to Z ವರೆಗೂ ನೀವು ಇವಾಗ ಗಮನಿಸ್ಕೊಂಡ್ರಿ ಏನು A to Z ಶಾರ್ಟ್ಕಟ್ ಕೀಸ್ಗಳನ್ನು. ಇಟ್ಸ್ ವೆರಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ಯೂಸ್ಫುಲ್. ಯಾಕಂತ ಅಂದರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಖಂಡಿತ ಶಾರ್ಟ್ಕಟ್ ಕೀಸ್ಗಳ ಬಗ್ಗೆ ಎಷ್ಟು ಅಂದರೆ ಮಿನಿಮಮ್ ಆದರೂ 1 ಮಾರ್ಕ್ಸ್ ಆದರೂ ಇದ್ದೇ ಇರುತ್ತೆ. ಸೊ ನೀವು ಈ A to Z ವರೆಗೂ ಇರ್ತಕ್ಕಂತಹ ಕೀಸ್ಗಳನ್ನು ಒಂದು ಸಾರಿ ನೀವು ಬಹ್ಯಾಟ್ ಆಗಿರಲಿ ಅಥವಾ ಜಾಸ್ತಿ ಅದನ್ನು ಬರೆದು ತೆಗೆದಾಗ ನಿಮಗೆ ಖಂಡಿತ ಅದು ನೆನಪಿನಲ್ಲಿ ಕೂತ್ಕೊಳ್ಳುತ್ತೆ. ಸೊ ಅವು 1 ಮಾರ್ಕ್ಸ್ ನಿಮ್ಮ ಹತ್ರ ಕಂಪಲ್ಸರಿ ಇದ್ದ ಹಾಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕ್ಲಾಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಗೊತ್ತಲ್ವಾ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿ ಖಂಡಿತ ಇದೇ ರೀತಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ.